ನಮ್ಮ ರಸ್ತೆಗಳ ಮೇಲೆ ಹೊಂಡಗಳು ಮತ್ತೆ ಮತ್ತೆ ಯಾಕೆ ಬರುತ್ತವೆ? ಭ್ರಷ್ಟಾಚಾರವೇ ಕಾರಣವೇ ಅಥವಾ ವೈಜ್ಞಾನಿಕ ಕಾರಣವಿದೆಯೇ? 1. ಹೊಂಡಗಳು ಹೇಗೆ ಆಗುತ್ತವೆ? ಹೊಂಡಗಳು ತಾನೇ ಹುಟ್ಟುವುದಿಲ್ಲ. ಅದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ರಸ್ತೆಯಲ್ಲಿ ಹಾಕಿರುವ ಕಪ್ಪು ಅಸ್ಫಾಲ್ಟ್ ಸ್ವತಃ ಬಗ್ಗುವ ಸ್ವಭಾವದದ್ದು. ಭಾರೀ ಲಾರಿ, ಬಸ್, ಕಾರುಗಳು ಓಡಿದಂತೆ ಚಿಕ್ಕ ಚಿಕ್ಕ ಬಿರುಕುಗಳು ಬರುತ್ತವೆ. ಮಳೆ ಬಂದರೆ ಆ ಬಿರುಕುಗಳಲ್ಲಿ ನೀರು ನುಗ್ಗುತ್ತದೆ. ಚಳಿ ಪ್ರದೇಶಗಳಲ್ಲಿ ನೀರು ಹಿಮವಾಗಿದ್ರೆ ಅದು ವಿಸ್ತಾರವಾಗುತ್ತದೆ. ಬಿರುಕು ಇನ್ನೂ ಅಗಲುತ್ತದೆ. ಮತ್ತೆ ವಾಹನ ಒತ್ತಡ ಬಂದರೆ ಅಸ್ಫಾಲ್ಟ್ ತುಂಡಾಗಿ ಹಾಳಾಗುತ್ತದೆ. ಮಳೆಯ ನೀರು ಸರಿಯಾಗಿ ಹೋಗುವ ವ್ಯವಸ್ಥೆ ಇಲ್ಲದಿದ್ದರೆ ಹೊಂಡಗಳು ಇನ್ನೂ ಬೇಗ ಬರುತ್ತವೆ. ಹೀಗಾಗಿ ಹೊಂಡ ಅವರದು ಅಸ್ಫಾಲ್ಟ್ ಬಗ್ಗುವುದು ಪ್ಲಸ್ ನೀರು ಆಸ್ಫಾಲ್ಟ್ ಬಗ್ಗುವುದು ಪ್ಲಸ್ ನೀರು ಪ್ಲಸ್ ವಾಹನ ಒತ್ತಡ, ಈ 3 ಇನ್ಸೋ ಸೇರಿ. 2. ಹೊಂಡಗಳನ್ನು ಹೇಗೆ ಮುಚ್ಚುತ್ತಾರೆ? ಬಹುತೇಕ ಸ್ಥಳಗಳಲ್ಲಿ ತಾತ್ಕಾಲಿಕ ಪರಿಹಾರ ಕೊಡುತ್ತಾರೆ. ಚಳಿ ಮಿಶ್ರಣ ಕಲ್ಡ್ ಮೆಸ್ ಹಾಕಿ ಮುಚ್ಚುತ್ತಾರೆ. ಆದರೆ ಅದು ಕೆಲ ತಿಂಗಳು ಮಾತ್ರ ಸಹಿಸುತ್ತದೆ. ಹಾಟ್ ಮಿಕ್ಸ್ ಆಸ್ಫಾಲ್ಟ್ ಹಾಕಿದ್ರೆ ಸ್ವಲ್ಪ ಬಲವಾಗಿರುತ್ತದೆ. ಆದರೆ ಡ್ರೇನ್ ಆಗಿ ಸರಿಯಾಗಿಲ್ಲದಿದ್ದರೆ ಹಣೆ ಬೇಗ ಹಾಳಾಗುತ್ತದೆ. ಇತ್ತೀಚೆಗೆ ಕೆಲವು ಹೊಸ ತಂತ್ರಜ್ಞಾನ ಬಂದಿವೆ. ಸ್ವತಃ ಗುಣಪಡಿಸುವ ಆಸ್ಫಾಲ್ಟ್. ಬಿರುಕು ಬಂದಾಗ ಒಳಗಿನ ತೈಲ ಹೊರಬಂದು ಸ್ವತಃ ಜೋಡಿಸುತ್ತದೆ. ಗ್ರಾಫೆನ್ ಮಿಶ್ರಣ. ಆಸ್ಫಾಲ್ಟ್ ಇನ್ನೂ ಬಲಿಷ್ಠ. ಎಐ ಮತ್ತು ರೋಬೋಟ್ಗಳು ರಸ್ತೆ ಸ್ಕ್ಯಾನ್ ಮಾಡಿ ಚಿಕ್ಕ ಬಿರುಕುಗಳನ್ನು ಮುಂಚಿತವಾಗಿ ಮುಚ್ಚುತ್ತವೆ. ಫುಲ್ ಡಿಪ್ತ್ ರಿಕ್ಲಮೇಷನ್. ಹಳೆಯ ರಸ್ತೆ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹೊಸ ಗಟ್ಟಿಯಾದ ಬೇಸ್ ಮಾಡುತ್ತಾರೆ. ಆದರೆ ಯಾವ ವಿಧಾನವಾದರೂ ಹೊಂಡಗಳ ಮೂಲಗಳು ಯಾವುದು ಬದಲಾಯಿಸುವುದಿಲ್ಲ. ಬಿರುಕು, ನೀರು, ಒತ್ತಡ. 3. ವೈಟ್ ಟಾಪಿಂಗ್. ಹೊಸ ಪರಿಹಾರ. ಮತ್ತೆ ಮತ್ತೆ ಅಸ್ಫಾಲ್ಟ್ ಹಾಕುವುದಕ್ಕಿಂತ ಕಾಂಕ್ರೀಟ್ ಹಾಕಿದರೆ ಹೇಗಿರುತ್ತದೆ? ಅದನ್ನು ವೈಟ್ ಟಾಪಿಂಗ್ ಅಂತಾರೆ. ಕಾಂಕ್ರೀಟ್ ರಿಜಿಡ್, ಗಟ್ಟಿಯಾದದ್ದು. ನೀರು ಒಳಹೋಗೋದು ಕಡಿಮೆ. ಬಿಳಿ ಬಣ್ಣದಿಂದ ತಾಪಮಾನ ಕಡಿಮೆ. ಮತ್ತು ಮುಖ್ಯವಾಗಿ 20 ರಿಂದ 30ರವರೆಗೆ ಬಾಳಿಕೆ ಕೊಡುತ್ತದೆ. ಅಸ್ಫಾಲ್ಟ್ ಕೇವಲ 5 ರಿಂದ 10 ವರ್ಷ. ಇದು ಹಲವಾರು ನಗರಗಳಲ್ಲಿ ಹೆಚ್ಚು ಟ್ರಾಫಿಕ್ ಇರುವ ರಸ್ತೆಗಳ ಮೇಲೆ ಈಗ ಬಳಸಲಾಗುತ್ತಿದೆ. ಕೊನೆಯ ಪ್ರಶ್ನೆ ಹೀಗಾದರೆ, ಪ್ರತಿ ಮಳೆಗಾಲದಲ್ಲಿ ತಾತ್ಕಾಲಿಕ ಅಸ್ಫಾಲ್ಟ್ ಹಾಕಿ ಹಣ ವ್ಯಯಿಸಬೇಕಾ? ಅಥವಾ ವೈಟ್ ಟಾಪಿಂಗ್ ಹಾಕಿ ದೀರ್ಘಕಾಲಿಕ ರಸ್ತೆ ಮಾಡಬೇಕಾ? ನಿಮ್ಮ ಅಭಿಪ್ರಾಯವೇನು?